ಫೋಟೋ ಶೋಕಿಗೆ ಡಿಜಿಐಯನ್ನೇ ಬಲಿ ಪಡೆದ ದರ್ಶನ್. ಪರಪ್ಪನ ಅಗ್ರಹಾರದ ಡಿಐಜಿ ಸೋಮಶೇಖರ್ ಎತ್ತಂಗಡಿ ಡಿಐಜಿ ಸೋಮಶೇಖರ್ ವರ್ಗಾವಣೆ ಮಾಡಿ ಸರ್ಕಾರದ ಆದೇಶ. ನಟ ದರ್ಶನ್ ಜೈಲ್ ಫೋಟೋ ವೈರಲ್, ಡ್ಯಾಮೇಜ್ ಕಂಟ್ರೋಲ್ಗೆ ಮುಂದಾದ ಸರ್ಕಾರ. ಫೋಟೋ ಶೋಕಿಗೆ ಡಿಐಜಿಯನ್ನೇ ಬಲಿ ಪಡೆದ ದರ್ಶನ್. ಪರಪ್ಪನ ಅಗ್ರಹಾರದ ಡಿಐಜಿ ಸೋಮಶೇಖರ್ ಎತ್ತಂಗಡಿಯಾಗಿದ್ದಾರೆ. ಡಿಐಜಿ ಸೋಮಶೇಖರ್ ವರ್ಗಾವಣೆ ಮಾಡಬೇಕು ಅಂತ ಸರ್ಕಾರ ಕೂಡ ಆದೇಶವನ್ನ ಹೊರಡಿಸಿದೆ. ನಟ ದರ್ಶನ್ ಜೈಲು ಫೋಟೋ ವೈರಲ್, ಡ್ಯಾಮೇಜ್ ಕಂಟ್ರೋಲ್ಗೆ ಇದೀಗ ಸರ್ಕಾರ ಮುಂದಾಗಿರುವಂತದ್ದು. ಕರ್ತವ್ಯ ಲೋಪವನ್ನ ಎಸಗಿದವರ ಸ್ಥಳಕ್ಕೆ ಖಡಕ್ ಅಧಿಕಾರಿಗಳ ನೇಮಕವನ್ನ ಮಾಡಲಾಗಿದೆ. ಪರಪ್ಪನ ಅಗ್ರಹಾರ ಜೈಲಿಗೆ ಡಿಐಜಿ ದಿವ್ಯಶ್ರೀ ಖುಷಿ ನೇಮಕಗೊಂಡಿರುವಂತವರು. ಡಿಐಜಿ ದಿವ್ಯಶ್ರೀ ಖುಷಿ ಮೈಸೂರು ಕಾರಾಗೃಹದ ಮುಖ್ಯ ಅಧೀಕ್ಷಕರಾಗಿದ್ದವರಂತವರು. ಶಿವಮೊಗ್ಗ, ಮೈಸೂರು ಕಾರಾಗೃಹಗಳಲ್ಲಿ ಕರ್ತವ್ಯವನ್ನ ನಿರ್ವಹಿಸಿದ್ರು ಡಿಐಜಿ ದಿವ್ಯಶ್ರೀ ಖುಷಿ. ಜೈಲಿನಲ್ಲಿ ನಟ ದರ್ಶನ್ಗೆ ರಾಜಾತಿಥ್ಯ ಪ್ರಕರಣ ಬಯಲಿಗೆ ಬಂದ ಬೆನ್ನಲ್ಲೇ ಈ ರೀತಿಯ ಕ್ರಮವನ್ನ ಕೈಗೊಳ್ಳಲಾಗಿರುವಂತದ್ದು. ರೌಡಿ ಶೀಟರ್ಗಳ ಹೈಫೈ ಆಟಕ್ಕೆ ಸಾಥ್ ಕೊಟ್ಟಿದ್ದ 9 ಅಧಿಕಾರಿಗಳು ಈಗಾಗಲೇ ಅಮಾನತುಗೊಂಡಿದ್ದಾರೆ. ಶೇಷಮೂರ್ತಿಯಿಂದ ತೆರವಾಗಿದ್ದ ಜೈಲು ಮುಖ್ಯ ಅಧೀಕ್ಷಕ ಸ್ಥಾನಕ್ಕೆ ಸುರೇಶ್ ನೇಮಕರಾಗಿದ್ದಾರೆ. ಮತ್ತೆ ಕೆಲವರಿಗೆ ಎತ್ತಂಗಡಿ ಭಾಗ್ಯ ನೀಡಿ ಆದೇಶವನ್ನ ಇದೀಗ ಸರ್ಕಾರ ಹೊರಡಿಸಿದೆ. ಪ್ರಕರಣದ ಕುರಿತು ಸಂಪೂರ್ಣ ಪಾರದರ್ಶಕ ತನಿಖೆಗೆ ಆದೇಶವನ್ನ ಇದೀಗ ಹೊರಡಿಸಿರುವಂತದ್ದು. ಇದೀಗ ಏನು ಫೋಟೋ ಶೋಕಿಯನ್ನ ಮಾಡೋದಕ್ಕೋಗಿ ಡಿಐಜಿ ಅವರನ್ನ ಬಲಿ ಪಡ್ಕೊಂಡಿದ್ದಾರೆ ದರ್ಶನ್ ಅವರು ಅಂತ ಹೇಳಬಹುದು. ಯಾಕಂದ್ರೆ ಡಿಐಜಿ ಸ್ಥಾನದಲ್ಲಿದ್ದಂತಹ ಸೋಮಶೇಖರ್ ಇದೀಗ ಎತ್ತಂಗಡಿಯಾಗಿದ್ದಾರೆ. ಡಿಐಜಿ ಸೋಮಶೇಖರ್ ಅವರನ್ನ ವರ್ಗಾವಣೆ ಮಾಡಲೇಬೇಕು, ಟ್ರಾನ್ಸ್ಫರ್ ಮಾಡಬೇಕು ಅಂತ ಇದೀಗ ಸರ್ಕಾರ ಆದೇಶ ನೀಡಿದೆ. ನಟ ದರ್ಶನ್ ಏನು ಜೈಲು ಫೋಟೋ ಕೂತ್ಕೊಂಡು ಮೋಜು ಮಸ್ತಿ ಮಾಡಿದಂತಹ ಫೋಟೋ ವೈರಲ್ ಆದ ಬೆನ್ನಲ್ಲೇ ಡ್ಯಾಮೇಜ್ ಕಂಟ್ರೋಲ್ಗೆ ಇದೀಗ ಸರ್ಕಾರವೇ ಮುಂದಾಳತ್ವವನ್ನು ತಗೊಂಡು ಮುಂದಾಗಿರುವಂಥದ್ದು. ಕರ್ತವ್ಯ ಲೋಪ ಯಾರು ಎಸಗಿದ್ರು ಅಂದ್ರೆ ಈ ಫೋಟೋವನ್ನ ತೆಗೆಯೋದಕ್ಕೆ ಮೋಜು ಮಸ್ತಿ ಪಾರ್ಟಿಯನ್ನ ಮಾಡಿರೋದ್ರು ಕೂಡ ನೋಡ್ಕೊಂಡು ಸುಮ್ಮನಿದ್ದಂತಹ ಕೆಲವು ಅಧಿಕಾರಿಗಳ ಕರ್ತವ್ಯ ಲೋಪ ಎಸಗಿದವರ ಸ್ಥಳಕ್ಕೆ ಇದೀಗ ಖಡಕ್ ಅಧಿಕಾರಿಗಳನ್ನ ಸರ್ಕಾರ ನೇಮಕ ಮಾಡಿದೆ. ಪರಪ್ಪನ ಅಗ್ರಹಾರ ಜೈಲಿಗೆ ಡಿಐಜಿ ದಿವ್ಯಶ್ರೀ ಖುಷಿ ನೇಮಕಗೊಂಡಿರುವಂತವರು. ಡಿಐಜಿ ದಿವ್ಯಶ್ರೀ ಖುಷಿ ಅವರು ಈ ಹಿಂದೆ ಮೈಸೂರು ಕಾರಾಗೃಹ ಮುಖ್ಯ ಅಧೀಕ್ಷಕರಾಗಿ ಕೆಲಸವನ್ನ ಮಾಡಿದ್ರು. ಶಿವಮೊಗ್ಗ, ಮೈಸೂರು ಕಾರಾಗೃಹಗಳಲ್ಲೂ ಕೂಡ ಕರ್ತವ್ಯನ್ನ ನಿರ್ವಹಿಸಿದ್ರು ದಿವ್ಯಶ್ರೀ ಖುಷಿ ಅವರು. ಜೈಲಿನಲ್ಲಿ ನಟ ದರ್ಶನ್ ರಾಜಾತಿಥ್ಯ ಏನು ಖುಷಿಯಾಗಿ ರೆಸಾರ್ಟ್ನಲ್ಲಿರುವಂತೆ ಮೋಜು ಮಸ್ತಿ, ಸಂಜೆ ಸ್ನ್ಯಾಕ್ಸ್ ಪಾರ್ಟಿಗಳನ್ನ ಮಾಡಿಕೊಂಡು ಮೈ ಮರೆತಿದಂತಹ ದರ್ಶನ್ ಅವರ ಪ್ರಕರಣ ಬಯಲಿಗೆ ಏನು ಬಂತು, ಫೋಟೋ ವೈರಲ್ ಆಯಿತು. ಈ ಒಂದು ಬೆನ್ನಲ್ಲೇ ಈ ಒಂದು ಕಠಿಣವಾದ ಕ್ರಮವನ್ನು ಕೈಗೊಳ್ಳಲಾಗಿದೆ. ರೌಡಿ ಶೀಟರ್ಗಳ ಹೈಫೈ ಆಟಕ್ಕೆ ಯಾರು ಸಾಥ್ ಕೊಟ್ಟಿದ್ರು 9 ಅಧಿಕಾರಿಗಳು ಅವರನ್ನೆಲ್ಲ ಕೂಡ ಅಮಾನತು ಮಾಡಲಾಗಿದೆ. ಮತ್ತೆ ಕೆಲವರಿಗೆ ಎತ್ತಂಗಡಿ ಭಾಗ್ಯವನ್ನು ಕೂಡ ಆದೇಶ ಮಾಡಿದೆ ರಾಜ್ಯ ಸರ್ಕಾರ. ಶೇಷಮೂರ್ತಿಯಿಂದ ತೆರವಾಗಿದ್ದ ಜೈಲ್ ಮುಖ್ಯ ಅಧೀಕ್ಷಕ ಸ್ಥಾನಕ್ಕೆ ಅಂದ್ರೆ ಶೇಷಮೂರ್ತಿ ಅವರಿಂದ ಏನು ಈ ಒಂದು ಕರ್ತವ್ಯ ಲೋಪ ಆಗಿತ್ತು, ಅವರೊಂದು ಸ್ಥಾನಕ್ಕೆ ಇದೀಗ ಅಧೀಕ್ಷಕ ಸ್ಥಾನಕ್ಕೆ ಸುರೇಶ್ ಅವರು ನೇಮಕರಾಗಿದ್ದಾರೆ. ಒಟ್ನಲ್ಲಿ ಯಾವ್ಯಾವ ಸ್ಥಾನ ತೆರವುಗೊಂಡಿತ್ತು ಆ ಸ್ಥಾನಕ್ಕೆಲ್ಲ ಖಡಕ್ ಅಧಿಕಾರಿಗಳನ್ನ ನೇಮಿಸಲಾಗಿದೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಲಕ್ಷ್ಮೀಪತಿ. ಲಕ್ಷ್ಮೀಪತಿ, ನಿನ್ನೆ ಫೋಟೋ ವೈರಲ್ ಆದ ದರ್ಶನ್ ಅವರ ಫೋಟೋ ವೈರಲ್ ಆದ ಬೆನ್ನಲ್ಲೇ ಕೆಲವೊಂದು ಅಧಿಕಾರಿಗಳನ್ನ ಅಮಾನತುಗೊಳಿಸಲಾಗಿತ್ತು. ಇದೀಗ ಯಾವ್ಯಾವ ಖಡಕ್ ಅಧಿಕಾರಿಗಳು ಆ ಒಂದು ಸ್ಥಾನಕ್ಕೆ ಬಂದಿದ್ದಾರೆ, ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀವು ನೀಡೋದಾದ್ರೆ. ಬಹಳ ಮುಖ್ಯವಾಗಿ ಕಳೆದ 2 ದಿನಗಳಿಂದ ಏನು ಜೈಲಿನಲ್ಲಿ ನಟ ದರ್ಶನ್ ರೌಡಿ ಶೀಟರ್ಸ್ ಗಳ ಜೊತೆ ಕೂತು ಏನು ಒಂದು ಕಾಫಿಯನ್ನ ಸಿಗರೇಟ್ ಅನ್ನ ಸೇತಾ ಇರ್ತಕ್ಕಂಥ ಒಂದು ಫೋಟೋ ವೈರಲ್ ಆಗಿತ್ತು. ಅದರ ಬೆನ್ನಲ್ಲೇ ಏನು ವಾಟ್ಸ್ಆಪ್ ಕಾಲ್ ವಿಡಿಯೋ ಕೂಡ ವೈರಲ್ ಆಗಿತ್ತು. ಸೊ ಇದೀಗ ಅಲರ್ಟ್ ಆದಂತ ಸರ್ಕಾರ, ಎಚ್ಚೆತ್ಕೊಂಡಂತ ಸರ್ಕಾರ ಈಗ ಆ ಒಂದು ಲೋಪದೋಷಗಳನ್ನು ಯಾರೇ ಎಸಗಿದ್ದಾರೆ ಅವರನ್ನ ಸುಮಾರು 9 ಜನ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿದ್ರೆ, ಓರ್ವ ಡಿಐಜಿ ಯಾರಿದ್ದಾರೆ ಇನ್ನು ಜೈಲಿನ ಡಿಐಜಿ ಆಗಿದ್ದಂತ ಸೋಮಶೇಖರ್ ಅವರನ್ನ ಎತ್ತಂಗಡಿ ಮಾಡಿ ಅವರ ಸ್ಥಳಕ್ಕೆ ಈಗ ದಿವ್ಯಶ್ರೀ ಖುಷಿ ಡಿಐಜಿ ಆಗಿ, ಮಹಿಳಾ ಡಿಐಜಿ ಆಗಿ ನೇಮಕ ಮಾಡಿರ್ತಕ್ಕಂಥದ್ದು. ಇನ್ನು ಬಹಳ ಮುಖ್ಯವಾಗಿ ನಿನ್ನೆ ಏನು 9 ಜನ ಸಸ್ಪೆನ್ಷನ್ ಆಗಿದ್ರು, ಅದರಲ್ಲಿ ಜೈಲಿನ ಮುಖ್ಯ ಅಧೀಕ್ಷಕರಾಗಿದ್ದಂತಹ ಏನು ಅವರ ಒಂದು ಸಸ್ಪೆನ್ಷನ್ ಕೂಡ ಆಗಿತ್ತು. ಸೊ ಅವರ ಒಂದು ಸ್ಥಳಕ್ಕೆ ಈಗ ಸುರೇಶ್ ಅನ್ನ ನೇಮಕ ಮಾಡಲಾಗಿದೆ. ನಿನ್ನೆ ಶೇಷಮೂರ್ತಿಯನ್ನ ಸಸ್ಪೆಂಡ್ ಮಾಡಿದ್ರು, ಇವತ್ತು ಅವರ ಸ್ಥಳಕ್ಕೆ ಏನು ಜೈಲಿನ ಮುಖ್ಯ ಅಧೀಕ್ಷಕರಾಗಿ ಸುರೇಶ್ ಅನ್ನ ನೇಮಕ ಮಾಡಿದ್ದಾರೆ. ಜೊತೆಗೆ ಇನ್ನೂ ಮುಖ್ಯವಾದ ವಿಚಾರ ಏನಪ್ಪಾ ಅಂತಂದ್ರೆ,
ಜೈಲಿನಲ್ಲಿ ಯಾರೆಲ್ಲ ಕೂಡ ಈ ಒಂದು ರೌಡಿ ಶೀಟರ್ಗಳಿಗೆ ಸವಲತ್ತನ್ನ ಕೊಡ್ತಾ ಇದ್ದಾರೆ, ಜೊತೆಗೆ ಅವರಿಗೆ ಸಾಥನ್ನ ಕೊಡ್ತಾ ಇದ್ದಾರೆ ಅಂತ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡೋದಲ್ಲದೆ ಜೈಲಿನಲ್ಲಿ ಏನು ನಟ ದರ್ಶನ್ಗೆ ಆತಿಥ್ಯವನ್ನು ಕೊಡ್ಲಿಕ್ಕೆ ಯಾರೆಲ್ಲ ಸಾಥ್ ಕೊಟ್ಟಿದ್ರು ರೌಡಿ ಶೀಟರ್ಸ್ ಆಗಿರ್ಬೋದು, ಜೊತೆಗೆ ಅಲ್ಲಿದ್ದಂತ ಕೆಲವು ವಿಚಾರಣಾಧೀನ ಮತ್ತೆ ಕೈದಿಗಳರಿದ್ದಾರೆ ಅವರನ್ನು ಕೂಡ ವಿಚಾರಣೆಗೆ ಒಳಪಡಿಸಲಿಕ್ಕೆ ಎಲ್ಲಾ ರೀತಿಯಾಗಿರ್ತಕ್ಕಂಥ ಸಿದ್ಧತೆಗಳನ್ನ ಮಾಡ್ಕೊಂಡಿರ್ತಕ್ಕಂಥದ್ದು ಡಯನ. ಎಸ್, ಅಂದ್ರೆ 9 ಅಧಿಕಾರಿಗಳೇನು ಸಸ್ಪೆಂಡ್ ಆಗಿತ್ತು, ಆ ಎಲ್ಲಾ ಸ್ಥಾನಕ್ಕೂ ಕೂಡ ಭರ್ತಿ ಆಗಿದೆಯಾ ಅಥವಾ ಕೆಲವೊಂದು ಸ್ಥಾನಗಳು ಇನ್ನು ಖಾಲಿ ಇದೆಯಾ? ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡೋದಾದ್ರೆ ಲಕ್ಷ್ಮೀಪತಿ. ಸದ್ಯ ನಮಗೆ ಮಾಹಿತಿ ಲಭ್ಯ ಆಗಿರ್ತಕ್ಕಂಥ ಪ್ರಕಾರ ನಿನ್ನೆ ತಾನೇ ಏನು ಜೈಲಿನ ಮುಖ್ಯ ಅಧೀಕ್ಷಕರಾಗಿದ್ದ ಶೇಷಮೂರ್ತಿ ಅವರು ಸಸ್ಪೆಂಡ್ ಆಗ್ತಾರೆ. ಅವರ ಸ್ಥಳಕ್ಕೆ ಈಗ ಸುರೇಶ್ ಅವರು ನೇಮಕ ಆಗಿರ್ತಕ್ಕಂಥದ್ದು. ಜೊತೆಗೆ ಡಿಐಜಿ ಸೋಮಶೇಖರ್ ಅನ್ನ ವರ್ಗಾವಣೆ ಮಾಡಿ ಅವರ ಸ್ಥಳಕ್ಕೆ ಮಹಿಳಾ ಡಿಐಜಿ ಅಧಿಕಾರಿಯಾಗಿದ್ದಂತಹ ದಿವ್ಯಾಶ್ರೀ ಕೃಷಿ ಅವರನ್ನ ಅಪಾಯಿಂಟ್ ಮಾಡಿರ್ತಕ್ಕಂಥದ್ದು. ದಿವ್ಯಾಶ್ರೀ ಕೃಷಿ ಈ ಹಿಂದೆ ಮೈಸೂರು ಸೇರಿದಂತೆ ಶಿವಮೊಗ್ಗ ಹಲವು ಜಿಲ್ಲೆಯ ಕೇಂದ್ರ ಕಾರಾಗೃಹಗಳಲ್ಲಿ ಮುಖ್ಯ ಅಧೀಕ್ಷಕಿಯಾಗಿ ಕೆಲಸ ಮಾಡಿದ್ದಾರೆ. ಜೊತೆಗೆ ಇನ್ನುಳಿದಂತೆ ದರ್ಶನ್ ಮತ್ತು ಅವರ ಗ್ಯಾಂಗಿಗೆ ಸಾಥ್ ನೀಡಿದಂತಹ ಕೆಲವು ಕಾನ್ಸ್ಟೇಬಲ್ಸ್ ಆಗಿರ್ಬೋದು ಮತ್ತೆ ಉಪ ಸಹಾಯಕ ಅಧೀಕ್ಷಕರಾಗಿದ್ದಾರೆ ಮಲ್ಲಿಕಾರ್ಜುನ ಸ್ವಾಮಿ ಅವರನ್ನು ಕೂಡ ಸಸ್ಪೆಂಡ್ ಮಾಡಲಾಗಿದೆ. ಅವರ ಸ್ಥಾನಕ್ಕೆ ಇನ್ನೂ ಯಾರನ್ನು ಕೂಡ ನೇಮಕ ಮಾಡಿಲ್ಲ. ಆದ್ರೆ ಈ ಬಗ್ಗೆ ಏನು ನಿನ್ನೆ ಜೈಲಿಗೆ ಭೇಟಿ ಕೊಟ್ಟು ಪರಿಶೀಲನೆ ಮಾಡಿರ್ತಕ್ಕಂಥ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಜೈಲಿನಲ್ಲಿ ಲೋಪ ಆಗಿರ್ತಕ್ಕಂಥದ್ದು ಸತ್ಯ ಅಂತಕ್ಕಂಥ ಮಾತನ್ನ ಕೂಡ ಒಪ್ಕೊಂಡಿದ್ದಾರೆ. ಹಾಗಾಗಿ ನಿರ್ದಾಕ್ಷಿಣ್ಯ ಕಠಿಣ ಕ್ರಮಕ್ಕೂ ಕೂಡ ನಾವು ಮುಂದಾಗಿದ್ದೀವಿ ಅಂತಕ್ಕಂಥ ಒಂದು ಹೇಳಿಕೆಯನ್ನ ಈಗ ಡಾಕ್ಟರ್ ಜಿ ಪರಮೇಶ್ವರ್ ಕೊಟ್ಟಿರ್ತಕ್ಕಂಥದ್ದು. ಅವರೇ ಒಪ್ಕೊಂಡಂತೆ ನಟ ದರ್ಶನ್ ಇರ್ತಕ್ಕಂಥ ಒಂದು ವಿವಿಐಪಿ ಸೆಲ್ಗಳೇನಿದಾವೆ ಆ ಸೆಲ್ಗಳಿಗೆ ಇತರೆ ಬ್ಯಾರಿಕೇಡ್ ಗಳಿಂದ ರೌಡಿ ಶೀಟರ್ಗಳು ಹೋಗ್ಲಿಕ್ಕೆ ಅವಕಾಶ ಇತ್ತು ಅಂತಕ್ಕಂಥ ಒಂದು ಮಾಹಿತಿಯನ್ನು ಕೂಡ ಅವರು ಹೇಳಿರ್ತಕ್ಕಂಥದ್ದು. ಹಾಗಾಗಿ ಪ್ರತಿ ಬಾರಿಯೂ ಕೂಡ ಏನು ಇಂಥ ಒಂದು ಜೈಲಿನಲ್ಲಿ ನಡೀತಕ್ಕಂಥ ಕರ್ಮಕಾಂಡಗಳು ಬೆಳಕಿಗೆ ಬಂದಂತ ಸಂದರ್ಭದಲ್ಲಿ ವರ್ಗಾವಣೆ ಮತ್ತೆ ಎತ್ತಂಗಡಿ ಆಗಿರ್ಬೋದು, ಜೊತೆಗೆ ಸಸ್ಪೆಂಡ್ಗಳಾಗ್ತಕ್ಕಂಥದ್ದು ಕಾಮನ್ನು. ಅದೇ ರೀತಿಯಾಗಿ ಈ ಒಂದು ಪ್ರಕರಣದಲ್ಲೂ ಕೂಡ ಆಗಿದೆ. ಮುಂದಿನ ದಿನಗಳಲ್ಲಿ ಇನ್ನ ಯಾವೆಲ್ಲ ಅಧಿಕಾರಿಗಳನ್ನ ವರ್ಗಾವಣೆ ಮಾಡ್ತಾರೆ ಅಥವಾ ಇನ್ನ ಯಾವೆಲ್ಲ ಅಧಿಕಾರಿಗಳನ್ನ ಎತ್ತಂಗಡಿ ಮಾಡ್ತಾರೆ, ಜೊತೆಗೆ ಅವ್ರನ್ನ ಸಸ್ಪೆಂಡ್ ಮಾಡ್ತಾರೆ ಅನ್ನೋದು ಕೂಡ ಕಾದು ನೋಡಬೇಕು. ಯಾಕೆಂತಂದ್ರೆ ಈಗಾಗಲೇ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪರಪ್ಪನ ಅಗ್ರಹಾರ ಪೊಲೀಸ್ ಠಾಣೆಯಲ್ಲಿ 3 ಎಫ್ಐಆರ್ಗಳು ಕೂಡ ದಾಖಲಾಗಿದ್ದಾವೆ. ಆ ಒಂದು ತನಿಖೆ ಕೂಡ ನಡೀತಾ ಇದೆ. ಸೊ ಮುಂದೆ ಏನೆಲ್ಲ ಆಗುತ್ತೆ ಅನ್ನೋದನ್ನು ಕೂಡ ನಾವು ಕಾದು ನೋಡಬಹುದು. ಪರಪ್ಪನ ಅಗ್ರಹಾರ ಜೈಲ್ ಫೋಟೋ ಮತ್ತೆ ವಿಡಿಯೋ ರಿಲೀಸ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಡಯನ. ಧನ್ಯವಾದಗಳು ಲಕ್ಷ್ಮೀಪತಿ ನಿಮ್ಮೆಲ್ಲ ಮಾಹಿತಿಗಾಗಿ.